ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ ಆಗಬೇಕಾದ್ರೆ ಹಲವಾರು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಡಾಕ್ಯುಮೆಂಟ್ಸ್ಗಳ ಲಿಸ್ಟ್ ಅನ್ನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅದರ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ನಮ್ಮ ಬಳಿ ಈಗ ಕೆಲವು ಡಾಕ್ಯುಮೆಂಟ್ಸ್ ಇಲ್ಲ, ಅದಿಲ್ಲದೆ ಅಪ್ಲೈ ಮಾಡಬಹುದಾ, ಅಪ್ಲೈ ಮಾಡಿದ್ರೆ ಮುಂದೇನಾಗುತ್ತೆ ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ನೀಡ್ತಾ ಇದ್ದೀನಿ. ಮೊದಲಾಗಿ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಮ್ಮ ಬಳಿ ಇಲ್ಲ, ಈಗ ಅದು ಬೇಕೇ ಬೇಕಾ ಅಪ್ಲೈ ಮಾಡೋದಕ್ಕೆ, ಅದಿಲ್ಲದೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಈ ರೀತಿ ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೂಪರ್ ನ್ಯೂಮರಸಿ ಕೋಟಾ ಅಂತಿರತ್ತೆ. ಅದರ ಅಂಡರ್ ನಿಮ್ಮ ಅಡ್ಮಿಷನ್ ಆದ್ರೆ ಎಂಜಿನಿಯರಿಂಗ್ ಫೀಸ್ ತುಂಬಾ ಕಡಿಮೆ ಆಗುತ್ತೆ. ಅಂದ್ರೆ ಈಗ ಜನರಲ್ ಆಗಿ ಈ ಎಂಜಿನಿಯರಿಂಗ್ ಫೀಸ್ ಏನಿದೆ ಅದು ಪರ್ ಇಯರ್ 1 ಲಕ್ಷ ಆ ರೀತಿ ಇರುತ್ತೆ. ಅದೇ ನಿಮಗೆ SNQ ಕೋಟಾ ಅಂಡರ್ ಸೀಟ್ ಸಿಕ್ಕರೆ ಈ ಒಂದು ಫೀಸ್ ಏನಿದೆ ಅದು ರೆಡ್ಯೂಸ್ ಆಗಿ 40,000 to 50,000 ಒಳಗಡೆ ಇರುತ್ತೆ ಪರ್ ಇಯರ್. ಸರಿನಾ? ಈಗ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೂ ಕೂಡ ನೀವೀಗ ಇನ್ಕಮ್ ಡೀಟೇಲ್ಸ್ ಎಂಟ್ರಿ ಮಾಡಿಲ್ಲ, ಈ ವರ್ಷದ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ನೀವು ಅದಕ್ಕೆ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ SNQ ಕೋಟಾ ಅಂಡರ್ ಅವರು ಕನ್ಸಿಡರೇ ಮಾಡಲ್ಲ. ಸೊ ಒಂದು ಒಳ್ಳೆ ಅವಕಾಶ ಏನಿರುತ್ತೆ ಕಡಿಮೆ ಫೀಸ್ಗೆ ಅಡ್ಮಿಷನ್ ಪಡೆದುಕೊಳ್ಳುವಂತಹ ಅವಕಾಶ, ಅದು ತಪ್ಪು ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಕ್ಯಾಟಗರಿ ಯಾವುದೇ ಆಗಿರಲಿ, ಅಂದ್ರೆ ಈಗ ಯಾವುದು OBC ಆಗಿರಲಿ, ಜನರಲ್ ಮೆರಿಟ್ ಆಗಿರಲಿ ಅಥವಾ ಯಾವುದೇ ಕ್ಯಾಟಗರಿ ಆಗಿರಲಿ, ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದ್ರ ಮೇಲೆ ಇರುವಂತಹ RD ನಂಬರ್ ಅನ್ನ ಮರೀದೆ ಅದೇ ರೀತಿ ತಪ್ಪದೆ ಎಂಟರ್ ಮಾಡಿ. ಹಾಗೆ SC ST ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದರ ಮೇಲೆ ಇರುವಂತಹ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ರೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾವೀಗ SC ಕ್ಯಾಟಗರಿಯವರು, ST ಕ್ಯಾಟಗರಿಯವರು ಅಥವಾ OBC ಕ್ಯಾಟಗರಿಯವರು ನಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಹಾಗಿದ್ರೆ ಅದಿಲ್ಲದೆ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡಬಹುದು, ಬಟ್ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗುವಂತಹ ಅವಕಾಶ ಏನಿರುತ್ತೆ ಅದು ಮಿಸ್ ಆಗುತ್ತೆ. ಯಾವ ರೀತಿ ಅವಕಾಶ ಅಥವಾ ಯಾವ ರೀತಿ ಫೆಸಿಲಿಟಿ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನೀವು SC ST ಹಾಗೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಫೀಸ್ ಏನಿದೆ ತುಂಬಾ ರಿಡ್ಯೂಸ್ ಆಗುತ್ತೆ. ಓಕೆನಾ? ಅಂದ್ರೆ 33,000 ಆ ರೀತಿ ಇರುತ್ತೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ. SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗಂತೂ ಮತ್ತು ಕಡಿಮೆ ಆಗಿ ಪರ್ ಇಯರ್ 750 ಆ ರೀತಿ ಫೀಸ್ ಇರುತ್ತೆ. ಸೊ ಈ ಅವಕಾಶ ಏನಿದೆ ಅದು ತುಂಬಾ ಕಡಿಮೆ ಫೀಸ್ಗೆ ಅಡ್ಮಿಷನ್ ಪಡೆದುಕೊಳ್ಳುವಂತಹ ಅವಕಾಶ ಏನಿದೆ ಅದು ಮಿಸ್ ಆಗುತ್ತೆ ನೀವು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸ್ ಅನ್ನ ಅಪ್ಲಿಕೇಶನ್ ಅಲ್ಲಿ ಎಂಟರ್ ಮಾಡದೇ ಇದ್ರೆ. ಅದಕ್ಕೋಸ್ಕರ ನೀವೀಗ SC ST OBC ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ರೆ ಮರೀದೆ ಈ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ, ತಹಸೀಲ್ದಾರ್ ಆಫೀಸಿಂದ ಪಡೆದುಕೊಳ್ಳಿ. ಅದರ ನಂತರ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಆ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅದ್ರ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಿ. ಸೊ ಹೇಳ್ದಲ್ವಾ, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ, ಅದು ಇನ್ಕಮ್ ಸರ್ಟಿಫಿಕೇಟ್ ಪಡೆದುಕೊಳ್ಳಿ. ಹಾಗೆ ನಿಮ್ಮ ಕಾಸ್ಟ್ ಕೂಡ SC ST OBC ಈ ರೀತಿ ಇದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡು ಅದರ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ನಂತರ ಅದೇ ನೀವು ಅಕಸ್ಮಾತ್ ಆಗಿ SC ST ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ರು ಕೂಡ ನೀವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರೆ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಮುಂದೆ ಫೀಸ್ ಏನಿರುತ್ತೆ ಅದು 1 lakh ಆಗುತ್ತೆ. ನೀವು ಈಗ ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ, ಅದಕ್ಕೋಸ್ಕರ ಹೇಳ್ತಿರೋದು ಮಿಸ್ಟೇಕ್ ಮಾಡಬೇಡಿ ಅಂತ. ಅನಂತರ 371J ಸರ್ಟಿಫಿಕೇಟ್ ಇದು ಯಾರಿಗೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳಿಗೆ. ನಂತರ ಇದು ಎಲ್ರಿಗೂ ಅಪ್ಲೈ ಆಗಲ್ಲ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಉತ್ತರ ಕನ್ನಡದವರಿದ್ರೆ ಅವರಿಗೆ ಈ ಕೋಟಾನು ಸಿಗಲ್ಲ, ಅವ್ರು ಅಪ್ಲೈ ಮಾಡೋದಕ್ಕೂ ಕೂಡ ಆಗಲ್ಲ. ಸರಿನಾ? ಹಾಗೆ ಉಡುಪಿಯವರಿದ್ರೆ ಅವರಿಗೂ ಕೂಡ ಈ ಹೈದರಾಬಾದ್ ಕರ್ನಾಟಕ ಕೋಟಾಕ್ಕೆ ಅಪ್ಲೈ ಮಾಡೋದಕ್ಕಾಗಲ್ಲ. ಯಾರು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದವರು ಇರ್ತಾರೋ ಅವರಿಗೆ ಮಾತ್ರ ಈ ಹೈದರಾಬಾದ್ ಕರ್ನಾಟಕ ಕೋಟಾ ಅಥವಾ HK ಕೋಟಾ ಅಪ್ಲೈ ಆಗತ್ತೆ. ಆವಾಗ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳು 371J ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದ್ರ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡಿಸಬೇಕಾಗುತ್ತೆ. ಈಗ ಯಾವ್ದಾದ್ರು ಸ್ಟೂಡೆಂಟ್ ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ದು ಅವ್ರು ಎಂಟರ್ ಮಾಡಿಲ್ಲ, 371J ಸರ್ಟಿಫಿಕೇಟ್ ಪಡೆದುಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಅವರನ್ನು ಕೂಡ ಜನರಲ್ ಆಗಿ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಸೇರಿಸಲಾಗತ್ತೆ ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಆ ರೀತಿ ಮಾಡಲಾಗತ್ತೆ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೋಸ್ಕರ ಏನು ಸ್ಪೆಷಲಿ ಸೀಟ್ಸ್ ರಿಸರ್ವ್ಡ್ ಇರುತ್ತೆ. ನೀವು ಅದರ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದರ ಡೀಟೇಲ್ಸ್ ಎಂಟರ್ ಮಾಡದೇ ಇದ್ರೆ ನಿಮಗೆ ಆ ಒಂದು ಅವಕಾಶ ಏನಿರುತ್ತೆ ಅದು ಮಿಸ್ ಆಗುತ್ತೆ. ಓಕೆ, ಈ ರೀತಿ ಡೀಟೇಲ್ಸ್ ಇರುತ್ತೆ. ಮುಂದೆ ರಿಸರ್ವೇಷನ್ಸ್ ಯಾವ್ದಿರುತ್ತೆ, ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ರಿಸರ್ವೇಷನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.